ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ಒಳ್ಳೆ ಟಾಪಿಕ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತೇನು ನನಗೇನಾಗಿತ್ತು, ನಮ್ಮದು ಒಂದು ಫ್ರೆಂಡು ನಮಗೆ ಒಂದು ಫೋನ್ ಮಾಡಿ ಹೇಳಿದ್ರು, ನಮಗೆ ಒಂದು ಅರ್ಬಲೈಟ್ ಪ್ರಾಡಕ್ಟ್ ಬೇಕಿಂತಾರೆ. ಯಾಕೆಂದರೆ ನಾವು ಅರ್ಬಲೈಟ್ ಅಸೋಸಿಯೇಟ್ ಇದ್ದೀವಿ ಅಂತ ಒಂದು ಪ್ರಾಡಕ್ಟ್ ಅವ್ರು ಫೋನ್ ಮಾಡಿ ಕೇಳಿದರು. ಇವತ್ತು ನಾವು ಅವ್ರಿಗೆ ಪ್ರಾಡಕ್ಟ್ ಕೊಟ್ಟಕ್ಕೆ ಬಂದಿದ್ದಾರೆ. ನಮಗೆ ಅವ್ರು ಮಾತು ಹೇಳಿದರು, ಏನಾಯಿತು ನಮಗೆ ನಿಮ್ಮ ಜೊತೆ ನಾನು ಆರ್ಡರ್ ಮಾಡಿದೆ ಅರ್ಬಲೈಟ್, ನಮಗೆ ಫ್ಲಿಪ್ಕಾರ್ಟು ಇದೆಲ್ಲ ಕಳಿಸಿರೋದು ಡೂಪ್ಲಿಕೇಟ್ ಐಟಮ್ ಅಂತ. ನಾನು ಇವಾಗ ನೋಡ್ತಾ ಇದ್ದೀನಿ, ಹೌದು ಇದು ನಾನು ತೊಗೊಂಬಂದಿರೋದು ಒರಿಜಿನಲ್ಲು, ಇದು ಡೂಪ್ಲಿಕೇಟ್ ಇದೆ. ಯಾವ ಥರ ಪ್ರಾಡಕ್ಟ್ ಇದೆ ಅಂದರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಡೂಪ್ಲಿಕೇಟ್ ಅಂತ. ನಿಮ್ಗೆ ಹೆಂಗೆ ಗೊತ್ತಾಯಿತು ಸರ್ ಇದು ಡೂಪ್ಲಿಕೇಟ್ ಇದೆ ಅಂತ? ನಾನು ಆ್ಯಕ್ಚುಲಿ ಇದು 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಅರ್ಬಲೈಟ್ನ. ಸೊ ನಮ್ಮದು ಆ್ಯಕ್ಚುಲಿ ಐ ಡಿ ಇದೆ ಆಲ್ರೆಡಿ. ನಾನು ಏನು ಮಾಡಿದೆ ಅಂದರೆ ಐ ಡಿ ಸ್ವಲ್ಪ ನಮ್ಮದು ಇದು FSI ಇದು ಲೈಸೆನ್ಸ್ ರದ್ದಾಗಿತ್ತು. ಸೊ ನಾವು ಅದು ಬೇರೆ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡೋಣ ಅಂತ ಟ್ರೈ ಮಾಡಿದೆ. ಕರೆಕ್ಟು. ಸೊ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ, ರೇಟು ಒಳ್ಳೆ ರೇಟ್ ಸಿಗ್ತಾಯಿತ್ತು, 50-60% ಡಿಸ್ಕೌಂಟ್ ಸಿಗ್ತಾಯಿತ್ತು. ಹೌದು ಕರೆಕ್ಟ್. ಆಯಿತು ಆರ್ಡರ್ ಮಾಡೋಣ ಅಂತ ನಾನು ಆರ್ಡರ್ ಮಾಡಿದೆ. ಸೊ ಕೈಗೆ ಬಂದ ತಕ್ಷಣ ನೋಡಿದ್ರೆ ಇದು ಒಂದ್ಸಲ ಡೂಪ್ಲಿಕೇಟ್ ಥರ ಕಾಣಿಸ್ತಾ ಇತ್ತು. ನನಗೆ ಸ್ವಲ್ಪ ಡೌಟ್ ಆಯಿತು. ಅದಕ್ಕೆ ನಾನು ಕಾಲ್ ಮಾಡಿದೆ. ಹೌದು ಕರೆಕ್ಟ್. ನನಗೆ ಇದರ ಪ್ರಾಡಕ್ಟ್ ಸಿಕ್ಕಿದೆ, ನನಗೆ ಏನೋ ಡೌಟ್ ಅನಿಸ್ತಾ ಇದೆ, ನನಗೆ ಬೇರೆ ಒರಿಜಿನಲ್ ಪ್ರಾಡಕ್ಟ್ ತಂದು ಕೊಡಿ ಅಂತ ಹೇಳಿದೆ. ಇವ್ರು ಬಂದು ನೋಡಿದ್ರೆ ಅದು ಪಕ್ಕಾ ಡೂಪ್ಲಿಕೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಆನ್ಲೈನಲ್ಲಿ ಯಾವತ್ತೂ ಈ ಥರ ನೀವು ಅರ್ಬಲೈಟ್ ನೋಡಿ, ಇದು ತಗೋಬಾರ್ದು. ನೋಡಿ ಈ ವೆಬ್ಸೈಟಿಂದ ಅವ್ರು ಆರ್ಡರ್ ಮಾಡಿದ್ದಾರೆ. ಇವಾಗ ನಾನು ನೋಡಿದ ತಕ್ಷಣ ಇದು ಇವ್ರಿಗೂ ಡೂಪ್ಲಿಕೇಟ್ ಅನಿಸ್ತು. ಅದಕ್ಕೆ ನಮಗೆ ಫೋನ್ ಮಾಡಿ ನಾನು ಇವಾಗ ನೋಡ್ತಾ ಇದ್ದೀನಿ, ಕೆಳಗಡೆಲ್ಲ ಅರ್ಬಲೈಟ್ ಬರ್ದಿದೆ, ಇಲ್ಲಿ ಎಲ್ಲ ಬರ್ದಿದೆ. ಹಳೆ ಇವಾಗ ಹೊಸ MRP ಬಂದು 900 ಚೇಂಜ್ ಆಗಿದೆ. ಇವ್ರದ್ದು ಹಳೆ MRP 885, ಒಳ್ಳೆ ಡಿಸ್ಕೌಂಟ್ ಸಿಗ್ತಾ ಇದೆ, 50-60% ಡಿಸ್ಕೌಂಟ್ ಅಂತ ಅವ್ರು ಆರ್ಡರ್ ಮಾಡಿದರು. ಬಟ್ ಇವಾಗ ಕೈಲಿ ಬಂದಿರೋ ಪ್ರಾಡಕ್ಟ್ ಎಲ್ಲ ಡೂಪ್ಲಿಕೇಟ್, ಅದಕ್ಕೆ ಕ್ಯಾನ್ಸಲ್ ಅಂತ ಅವರು ಇವಾಗ ಮಾಡಿದ್ದಾರೆ. ಬಟ್ ರಿಕ್ವೆಸ್ಟ್ ಮಾಡಿದ್ದಾರೆ, ಪಿಕಪ್ ಮಾಡೋಕ್ಕೆ ಬರ್ತಾರೆ. ಅಷ್ಟರಲ್ಲಿ ನಾನು ನೋಡಿದ್ದೀನಿ, ನಿಮ್ಮೆಲ್ಲರಿಗೂ ಇದು ಈ ಥರ ಆಗಬಾರ್ದು, ಇದು ನೋಡ್ಕೊಂಡು ತೊಗೊಳ್ಳಿ ಅಂತ ಹೇಳೋಕ್ಕೆ ಇದು ವಿಡಿಯೋ ಮಾಡೋಕ್ಕೆ, ನಮಗೆ ನಿಮ್ಮ ಹೆಲ್ತ್ಗೋಸ್ಕರ ಇದು ನೀವು ಈ ಥರದ ಕೆಟ್ಟ ದಾರಿ ಹೋಗಿ ಈ ಥರ ಮಾಡಿಬಿಡಿ ಅಂತ ವಿಡಿಯೋ ಮಾಡಿರೋದು. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಮತ್ತು ಇದು ನೋಡ್ಕೊಂಡು ತೊಗೊಳ್ಳಿ, ಯಾಕೆಂದರೆ ಇದು ಹೆಲ್ತ್ ಯೂಸ್ ಆಗೋ ಪ್ರಾಡಕ್ಟು. ತೊಗೊಳ್ಳುವಾಗ ನೀವು ನೇರವಾಗಿ ಕಂಪ್ನಿಯಿಂದ ಅಸೋಸಿಯೇಟಿಂದ ತೊಗೊಳ್ಳಿ. ಏಕೆಂದರೆ ಈ ಥರ ಪ್ರಾಡಕ್ಟ್ಗಳ ತೊಗೊಂಡು ನಿಮ್ಮ ಹೆಲ್ತ್ಗೆ ಏನು ಎಫೆಕ್ಟ್ ಆದರೆ ಏನು ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಅಷ್ಟೇ ನಮ್ಮ ವಿಡಿಯೋ ಮಾಡೋ ಉದ್ದೇಶ, ನಿಮ್ಮ ಚೆನ್ನಾಗಿರೋಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ.